योगेन चित्तस्य पदेन वाचा मलं शरीरस्य च वैद्यकेन योपाकरोत्तं प्रवरं मुनीनं पतञ्जलिं ಪ್ರಾಂಜಲಿಂ ಪ್ರಾಣತೋಸ್ಮಿ. ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕನ್ನಡತಿ ಕನಕ. ಹಾಗೆಯೇ ನಾನು ಯೋಗ ಶಿಕ್ಷಕಿಯೂ ಹೌದು. ನನ್ನ ಯೋಗ ಗುರುಗಳು ಕಲ್ಯಾಣಿ ಮ್ಯಾಮ್. ಅವರ ಬಳಿ ಯೋಗ ತರಬೇತಿ ಪಡೆದ ಬಳಿಕ ಯೋಗ ಶಿಕ್ಷಕಿಯಾಗಿಯೂ ಸಹ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ನನ್ನ ಯೋಗ ಗುರುಗಳು ಕಲ್ಯಾಣಿ ಮ್ಯಾಮ್ ಅವರಿಗೆ ವಂದಿಸುತ್ತಾ ನಿಮಗೆಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ನಮ್ಮ ಶಾಲೆಯಲ್ಲಿ ಆಚರಿಸಿದ ಯೋಗ ದಿನದ ಕೆಲವು ಫೋಟೋಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತಾ ಯೋಗ ಹಾಗೂ ಯೋಗ ದಿನದ ಬಗ್ಗೆ ಕೆಲವು ಮಾಹಿತಿಗಳನ್ನು ಹಂಚಿಕೊಳ್ತಾ ಇದ್ದೇನೆ. ಯೋಗವು ಭಾರತದ ಅಮೂಲ್ಯ ಕೊಡುಗೆಯಾಗಿದ್ದು ದೇಹ, ಮನಸ್ಸು ಮತ್ತು ಆತ್ಮದ ಸಮತೋಲನವನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಇಂದಿನ ವೇಗದ ಜೀವನ ಶೈಲಿಯಲ್ಲಿ ಒತ್ತಡ, ಆತಂಕ ಮತ್ತು ಅನಾರೋಗ್ಯದ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ಇವುಗಳನ್ನೆಲ್ಲ ಕಡಿಮೆ ಮಾಡಲು ಯೋಗ ಖಂಡಿತ ಸಹಕಾರಿಯಾಗಿದೆ ಅಂತಲೇ ಹೇಳಬಹುದು. ಅದರಲ್ಲೂ ವಿದ್ಯಾರ್ಥಿಗಳಿಗೆ ಯೋಗದ ಮಹತ್ವ ಇನ್ನೂ ಹೆಚ್ಚಾಗಿದೆ. ಏಕೆಂದರೆ ಯೋಗ ಮತ್ತು ಧ್ಯಾನವು ಏಕಾಗ್ರತೆಯನ್ನು ಹೆಚ್ಚಿಸಿ ಸ್ಮರಣ ಶಕ್ತಿಯನ್ನು ವೃದ್ಧಿಸುತ್ತದೆ, ಆತ್ಮವಿಶ್ವಾಸವನ್ನು ಬೆಳೆಸಿ ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಸಹಾಯವಾಗುತ್ತದೆ. ನಮ್ಮ ಮೋದಿಜಿಯವರು ಯೋಗ ದಿನವನ್ನು ಒಂದು ಅಂತಾರಾಷ್ಟ್ರೀಯ ಆಚರಣೆಯ ದಿನವನ್ನಾಗಿ ಪ್ರಾರಂಭಿಸಿ 10 ವರ್ಷಗಳು ಕಳೆದು 11ನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಈ 11ನೇ ವರ್ಷದಲ್ಲಾದರೂ ಯೋಗವನ್ನು ನಮ್ಮ ದಿನಚರಿಯ ಭಾಗವನ್ನಾಗಿಸಿಕೊಳ್ಳೋಣ. ನಮ್ಮ ಆರೋಗ್ಯವನ್ನು ನಾವು ಸದಾ ಕಾಪಾಡಿಕೊಳ್ಳೋಣ.